ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೇಗ ಜಡಿದು ಮಕ್ಕಳ ಸಮೇತ ಪಾಲಕರ ಧರಣಿ ಸತ್ಯಾಗ್ರಹ ನಡೆಸಿದ ಘಟನೆ ಜರುಗಿದೆ. ಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಒಟ್ಟು 255 ಜನ ಮಕ್ಕಳ ದಾಖಲಾತಿ ಇದ್ದು 3 ಜನ ಸರ್ಕಾರಿ ಶಿಕ್ಷಕರು ಹಾಗೂ ಅದರಲ್ಲಿ 6 ಜನ ಅತಿಥಿ ಶಿಕ್ಷಕರಿದ್ದಾರೆ. 1ರಿಂದ 7ನೇ ತರಗತಿಯವರೆಗೆ 255 ಮಕ್ಕಳಿಗೆ ಒಬ್ಬರೇ ಗಣಿತ ಶಿಕ್ಷಕರಿದ್ದು ಅದೇ ಗಣಿತ ಶಿಕ್ಷಕರನ್ನೇ ಬೋನಹಾಳ ಶಾಲೆಯಲ್ಲಿ 3 ಹಾಗೂ ಚಿಕ್ಕನಹಳ್ಳಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದರಿಂದ ನಮ್ಮ ಮಕ್ಕಳ ಶಿಕ್ಷಣದ ಗುಣಮಟ್ಟ ಕುಂಠಿತಗೊಳ್ತಾ ಇದೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದರೂ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶಿಕ್ಷಕರನ್ನ ನಮ್ಮೂರ ಶಾಲೆಯಲ್ಲಿ ಕಾಯಂಗೊಳಿಸಬೇಕು ಅಂತ ಹೇಳಿ ಶಿಕ್ಷಕರನ್ನ ನಮ್ಮೂರ ಶಾಲೆಯಲ್ಲಿ ಕಾಯಂಗೊಳಿಸಬೇಕು ಅಂತ ಹೇಳಿ ಪಾಲಕರು ಆಗ್ರಹಿಸಿದ್ದಾರೆ. ಎಲ್ಲರೂ ವರದಿ ಶಿವರಾಟೋಡ. ಊರಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇದೆ. ಅದು 1ರಿಂದ 7ನೇ ತರಗತಿವರೆಗಿದೆ. ಆ ತರಗತಿಯಲ್ಲಿ ಶಿಕ್ಷಣ ಮಾಡುವಂಥ ಶಿಕ್ಷಕರ ಸಂಖ್ಯೆ ಗೌರ್ಮೆಂಟ್ ಟೀಚರ್ 3 ಜನ ಇದ್ದಾರೆ ಮತ್ತು ಖಾಸಗಿ ಅಪಾಯಿಂಟ್ಮೆಂಟ್ ಗೆಸ್ಟ್ ಟೀಚರ್ ಅಂತೇಳಿ 6 ಜನ ತೊಗೊಂಡಿದ್ದಾರೆ. 6 ಜನ ತೊಗೊಂಡ್ರು. ಅಲ್ಲಿ ಮಕ್ಕಳು ಇರೋದು 255 ಜನ. ನಮ್ಮೂರ ಶಾಲೆಯಲ್ಲಿ ಮಕ್ಕಳು ವ್ಯಾಸಂಗ ಮಾಡ್ತಂಥ ಮಕ್ಕಳು. ಗೌರ್ಮೆಂಟ್ ಟೀಚರ್ ಇರೋದು 3 ಜನ. 3ರಲ್ಲಿ ಒಬ್ಬರು ಇರೋದು ಗಣಿತ ಟೀಚರು. ಆ ಗಣಿತ ಟೀಚರು 3 ದಿನ ಚಿಕ್ಕನಹಳ್ಳಿ ಶಾಲೆಯಲ್ಲಿ ಕಲಿಸ್ಬೇಕಂತ, 3 ದಿನ ಬೋನಾಳ ಶಾಲೆಯಲ್ಲಿ ಕಲಿಸ್ಬೇಕಂತ. ಹೀಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಆಗ್ತದೆ. ಆದ್ದರಿಂದ ಎಲ್ಲ ಮಕ್ಕಳು ಹೊರಗಡೆ ಕುಂತು ಪ್ರತಿಭಟನೆ ತರಗತಿಯನ್ನು ಬಹಿಷ್ಕಾರ ಹಾಕ್ಕೊಂಡು ಹೊರಗಡೆ ಕುಂತಿದ್ವು. ಅದನ್ನು ನಾವು ಕೇಳಿಕೊಂಡು ಊರಿನ ಪಾಲಕರೆಲ್ಲರೂ ಸ್ಕೂಲ್ ಹತ್ರ ಬಂದಾಗ ನಮ್ಮೂರು ಸರ್ ಹಿಂಗೆ ಬೇರೆ ಕಡೆ ನಿಯೋಜನೆಗೊಂಡ್ರ, ಅವರು ಊರು ಬಿಟ್ಟು ಬೇರೆ ಕಡೆ ಹೊಂಟ್ರ ಅಂತ ಹೇಳಿದಾಗ ನಾವೆಲ್ಲ ಪಾಲಕರು ಮತ್ತು ಎಸ್ಟಿಎಂ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಮಕ್ಕಳು ಎಲ್ಲರೂ ಕೂಡಿ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತಿದ್ದೀವಿ. ಇನ್ನುವರೆಗೂ ಯಾವುದೇ ಅಧಿಕಾರಿನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. CRP ಆಗಲಿ, BRP ಮತ್ತು ತಾಲೂಕು ಶಿಕ್ಷಣಾಧಿಕಾರಿಗಳು ಒಟ್ಟು ಯಾವುದೇ ಈ ಕಡೆ ನಮ್ಮೂರು ಶಾಲೆ ಕಡೆ ಮುಖ ತೋರಿಸಿಲ್ಲ. ಇನ್ನು ಮೇಲೆ ಸ್ವಲ್ಪ ಕಾಲ ಅವಕಾಶ ಕೊಡ್ತೀವಿ. ಬೇರೆ ಕಡೆ ವರ್ಗಾವಣೆಗೊಂಡಂಥ ದಾವೂದ್ ಸರನ್ನು ನಮ್ಮೂರಿಗೆ ಮರಳಿ ನಿಯೋಜನೆಗೊಳಿಸಬೇಕು. ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ. ಈಗ ಶಾಲೆ ಅಷ್ಟೇ ಬೀಗ ಹಾಕಿ ಮುಂದೆ ತಾಲೂಕು ಶಿಕ್ಷಣಾಧಿಕಾರಿ BO ಆಫೀಸರ್ ಸಹ ಬೀಗ ಹಾಕಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಹೆಸರು ಬಸನಗೌಡ ಅಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು.